ಇನ್ನೂ ತುಂಬ ನೋವಿದೆಯೇನೋ? ಇಲ್ಲಪ್ಪ, ಈಗ ಪರವಾಗಿಲ್ಲ. ಇನ್ನೊಂದು 2 ದಿನ ಸರಿ ಹೋಗ್ತೀನಿ. ನೀನೇನೋ ಸರಿ ಹೋಗುತ್ತೆ ಅಂತೀಯ. ನೋವು ಅನ್ಭವಿಸೋರು ಯಾರು? ಅಣ್ಣ ಅತ್ತಿಗೆ ತಾನೆ. ಅಲ್ಲ ಕಣೋ, ಡಾಕ್ಟ್ರೇ ಹೇಳಿದ್ರಂತೆ ನಿನಗೆ ತುಂಬಾ ಏಟಾಗಿದೆ ಅಂತ. ಪರೀಕ್ಷೆ ಬರೆಯಕ್ ಹೋಗುವಾಗ ಹುಷಾರಾಗಿ ಹೋಗ್ಬೇಕು ತಾನೆ. ಪುಂಡು ಪೋಖ್ರಿಗಳೆಲ್ಲ ಇರ್ತಾರೆ, ಅವಕ್ಕೆಲ್ಲ ಗಮನ ಕೊಡ್ಬೇಕಲ್ವೇನೋ? ಹೀಗಾಗತ್ತೆ ಅಂತ ಅವನೇನು ಕನ್ಸ್ಕೊಂಡಿದ್ದೇನೆ. ಅವನು ಏಳಿಗೆ ಸಹಿಸಕ್ಕಾಗದೇ ಇರೋರು ಅವನ ಮೇಲೆ ದಾಳಿ ಮಾಡಿದಾರಷ್ಟೇ. ಇನ್ನು ಮೇಲೆ ನನ್ನ ಮಗನ ತಂಟೆಗೆ ಯಾರೂ ಬರಬಾರ್ದು. ಹಾಗ ಅವನನ್ನ ನಾನು ನೋಡ್ಕೋತೀನಿ. ಹಾ ಹೌದು. ಇವಾಗ ನಿನ್ಗೆ ಬಡ್ತಿ ಬೇರೆ ಸಿಕ್ಕಿದೆಯಲ್ಲಣ್ಣ, ಅವ್ರು ಯಾರು ಅಂತ ನೀನೇ ಕಂಡು ಹಿಡಿಯೋಣ. ಅಪ್ಪ, ಅತ್ತೆ ಹೇಳ್ತಿರೋದು ನಿಜನಾ? ಹೌದು ಕಣ, ನನಗೆ ASI ಆಗಿ ಪ್ರಮೋಷನ್ ಸಿಕ್ಕಿದೆ. ಏನಪ್ಪ, ಇಂಥ ಖುಷಿ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ಟಿದ್ರಿ? ಮನೆಗೆ ಬಂದು ಈ ಖುಷಿ ವಿಷಯನ ನನ್ನ ಹತ್ರ ಹೇಳ್ತಾ ಇದ್ರು. ಅಷ್ಟರಲ್ಲಿ ಸಂಜನಾ ಫೋನ್ ಮಾಡಿ ನೀನು ಆಸ್ಪತ್ರೆಯಲ್ಲಿ ಇದೆಯಾ ಅಂತ ಹೇಳಿದ್ಲು. ಗಾಬರಿನಲ್ಲಿ ಬಂದ್ಬಿಟ್ಟು ಕಣ. ಇರ್ಲಿ ಬಿಡಪ್ಪ, ಇಷ್ಟು ವರ್ಷ ನೀವು ಸಿನ್ಸಿಯರಾಗಿ ಕೆಲಸ ಮಾಡಿದ್ದಕ್ಕೆ ನಿಮಗೆ ಪ್ರಮೋಷನ್ ಸಿಕ್ಕಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ನನಗಿಂತ ದೊಡ್ಡ ಪೊಲೀಸ್ ಆಫೀಸರ್ ನೀನಾಗಬೇಕು ಅಂತ ನನ್ನ ಕನಸು ಕಣೋ. ಖಂಡಿತ ಆಗ್ತೀನಪ್ಪ. ಹಾಗಾದ್ರೆ ಈ ಮನೇಲಿ ಇಬ್ಬಿಬ್ರು ಇನ್ಸ್ಪೆಕ್ಟರ್ ಆಗ್ತೀರಾ? ಅಣ್ಣ, ಇದೇ ಖುಷಿಗೆ ಒಂದೇ ಒಂದ್ಸಲ ಯೂನಿಫಾರ್ಮ್ ಹಾಕೊಂಡು ತೋರಿಸ್ಬಿಡ್ತೀಯಾ? ಬೇಡ, ಸುಮ್ಮನಿರೆ. ಸುಮ್ನಿರು, ಹಾಕೊಂಡು ತೋರ್ಸು, ನಾನು ತಗೊಂಡ್ಬರ್ತೀನಿ. ಆಗಲೇ ಯೂನಿಫಾರ್ಮ್ ಬಂತ? ಪೋಸ್ಟಿಂಗ್ ಯಾವಾಗಪ್ಪ? ಅದೆಲ್ಲ ಏನು ಹೇಳಿಲ್ಲ. ಅದು ತುಂಬ ದೂರ ಅಂತೆ ಕಣ. ಯಾವ ಊರಾದ್ರೇನು, ಬೇಗ ಪೋಸ್ಟಿಂಗ್ ಹಾಕ್ಸ್ಕೊಳ್ಳಿ. ನಿನ್ನನ್ನು ಈ ಸ್ಥಿತಿಲಿ ಬಿಟ್ಟು ಹೋಗೋಕೆ ನನಗೆ ಮನಸ್ಸಿಲ್ಲ ಅಂತ ಇವನಿಗೆ ಹೇಗೆ ಹೇಳಿ? ಅಣ್ಣ, ಯೂನಿಫಾರ್ಮ್ ತುಂಬ ಚೆನ್ನಾಗಿ ಕಾಣಿಸ್ತಿದೆಪ್ಪ. ಯಾರು ಹೊಲಿದ್ದು? ದೀಪ. ಏನು, ದೀಪಾನ? ದೀಪ ಅಂದ್ಬಿಟ್ನಾ? ದೀಪ ಅಲ್ಲ, ದಿಶಾ. ದಿಶಾನ? ಎನ್ನೆ ಫೋನ್ ಮಾಡಿದ್ಲು. ಅವ್ರಿಗೆ ಪ್ರಮೋಷನ್ ಸಿಕ್ಕಿದ ವಿಷಯ ಹೇಳಿದೆ. ಅಷ್ಟರಲ್ಲಾಗಲಿ ಅದು ಯಾರಿಗೋ ಫೋನ್ ಮಾಡಿ ಹೊಲಿಸಿ ರೆಡಿ ಮಾಡಿ ಕಳಿಸು ಬಿಟ್ಟಿದ್ದಾರೆ. ಅಣ್ಣ, ಯೂನಿಫಾರ್ಮ್ ಬಗ್ಗೆ ನಾನು ಕೇಳಿದ್ದಕ್ಕೆ ಇದ್ರ ಬಗ್ಗೆ ಎಲ್ಲ ನೀನು ಹೇಳಲೇ ಇಲ್ಲ.